ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಮತ್ತೆ ಪೊಲೀಸರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಬೇಲ್ ಮೇಲೆ ಹೊರಗಡೆ ಇರುವಂತಹ ದರ್ಶನ್ ಕಳೆದ 7-8 ತಿಂಗಳಿಂದ ಸಂಕಷ್ಟದಲ್ಲಿರುವಂತಹ ದಾಸ ಕಷ್ಟಗಳ ಸರಮಾಲೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸರ ವಿರುದ್ಧ ತೊಡೆ ತಟ್ಟಿದ್ದೇಕೆ ನಟ ದರ್ಶನ್? ಒಂದರ ಹಿಂದೆ ಒಂದು ಸಂಕಷ್ಟಗಳು ದಾಸನಿಗೆ ಎದುರಾಗ್ತಾ ಇದೆ. ಪಟ್ಟಣಗೆರೆಯ ಕಾರಿನ ಶೆಡ್ಡೊಂದು ದರ್ಶನ್ ವಿರುದ್ಧ ಮರಣ ಶಾಸನವನ್ನ ಬರೆದಿತ್ತು. ಡೆವಿಲ್ ಸಿನಿಮಾದ ಚಿತ್ರೀಕರಣ ಅರ್ಧಕ್ಕೆ ನಿಂತೋಯ್ತು. ಅದಾದ ನಂತರ ಅರೆಸ್ಟು, ಒಂದಷ್ಟು ದಿನ ಪರಪ್ಪನಾಗ್ರಹಾರ, ಮತ್ತೊಂದಷ್ಟು ದಿನ ಬಳ್ಳಾರಿ ಕಾರಾಗೃಹ. ಬೇಲಿಗೆ ಅರ್ಜಿ ಹಾಕಿದ್ರು, ಬೇಲ್ ಸಿಕ್ಕಿರಲಿಲ್ಲ. ಅದಾದ ಮೇಲೆ ಸಿಕ್ತು. ಅದಾದ ಮೇಲೆ BGS ಆಸ್ಪತ್ರೆ ಆದ ನಂತರ ಪಿಸ್ತೂಲು ಸರೆಂಡರು. ಅದಾದ ನಂತರ ಮತ್ತೊಂದಷ್ಟು ಅಗ್ನಿ ಪರೀಕ್ಷೆ, ಒಂದಷ್ಟು ರೂಮರ್ಸು, ಒಂದಷ್ಟು ಊಹಾಪೋಹ, ಮತ್ತೊಂದಷ್ಟು ಕಾನೂನು ಸಂಕಷ್ಟ. ಇದೆಲ್ಲದರ ನಡುವೆ ಫಾರ್ಮ್ ಹೌಸ್ನಲ್ಲಿ ಕುದುರೆ ಜೊತೆ ಆಟ ಆಡ್ತಾ ಇದ್ರು ಪಾಪ. ನಟ ದರ್ಶನ್ಗೆ ಒಂದರ ಹಿಂದೆ ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ. ಹಾಗಾದರೆ ಈಗ ಎದುರಾಗಿರುವಂತಹ ಕಾನೂನು ಪರೀಕ್ಷೆ ಯಾವುದು? ದಾಸನಿಗೆ ಎದುರಾಗಿತ್ತು ಕಷ್ಟಗಳ ಸರಮಾಲೆಗಳು. ಹಾಗಿದ್ದರೂ ಸುಮ್ಮನಿರದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರಿಗೆ ಟಕ್ಕರ್ ಕೊಡಲು ಮುಂದಾದ ಡಿ ಬಾಸ್. ಪೊಲೀಸರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ್ರ ಡಿ ಬಾಸ್. ಪೊಲೀಸರಿಗೆ ಯಾವ ತರಹ ಟಕ್ಕರ್ ಕೊಡ್ತಾರೆ ಡಿ ಬಾಸ್? ಪೊಲೀಸರನ್ನ ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯನಾ? ಪೊಲೀಸರ ವಿರುದ್ಧ ಹೊಸ ಪ್ಲಾನ್ ಮಾಡಿದ ದಾಸ. ಹಾಗಾದ್ರೆ ಪೊಲೀಸರ ವಿರುದ್ಧ ದರ್ಶನ್ ಪ್ರಯೋಗ ಮಾಡಲಿರುವ ಅಸ್ತ್ರವೇನು? ಪೊಲೀಸರ ಮೇಲೆ ದರ್ಶನ್ ಯಾಕೆ ಕೋಪ? ಯಾವ ಕಾರಣಕ್ಕೆ ದರ್ಶನ್ ಪೊಲೀಸರ ಮೇಲೆ ಕೋಪಗೊಂಡಿದ್ದಾರೆ? ಸದ್ಯ ಸುಪ್ರೀಂ ಅಂಗಳದಲ್ಲಿರುವಂತಹ ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಹಾಗಾದ್ರೆ ದರ್ಶನ್ ಮಾಡಿರುವಂತಹ ಪ್ಲಾನ್ ಏನು? ಮಾಧ್ಯಮದವರ ವಿರೋಧತೆಯನ್ನ ಕಟ್ಟಿಕೊಂಡ ದರ್ಶನ್ ಎದುರಿಸಿದ್ದ ಸಂಕಷ್ಟಗಳು ಹಲವಾರು. ದರ್ಶನ್ ಸಿನಿಮಾದ ಪೋಸ್ಟರ್ಗಳು ಟಿವಿ ಸ್ಕ್ರೀನ್ ಮೇಲೆ ಅನೇಕ ವರ್ಷಗಳವರೆಗೂ ಕಾಣಿಸಿಕೊಳ್ಳಲಿಲ್ಲ. ದರ್ಶನ್ಗೆ ಪ್ರಮೋಷನ್ ಇರಲಿಲ್ಲ, ದರ್ಶನ್ ಹೆಸರು ಜಪಿಸ್ತಿರ್ಲಿಲ್ಲ. ಟಿವಿ ಆಂಕರ್ಗಳ ಬಾಯಿಗಳಲ್ಲಿ ದರ್ಶನ್ ಹೆಸರೇ ಜಪಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಆಗಿದ್ದು ದರ್ಶನ್ ಮಾಧ್ಯಮ ಮತ್ತು ಪತ್ರಕರ್ತರಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದ ಭಾಷೆ, ಉಪಯೋಗಿಸಿದ್ದ ಪದ, ಬಳಸಿದ್ದ ಅಕ್ಷರ ಎಲ್ಲವೂ ಕೂಡ ಆಕ್ಷೇಪಾರ್ಹವಾಗಿತ್ತು. ಈಗ ಪೊಲೀಸರ ವಿರುದ್ಧ ತೊಡೆ ತಟ್ಟಿದ್ದಾರೆ ಅನ್ನೋದಾದರೆ ಪೊಲೀಸರು ಉತ್ತರವನ್ನು ಕೊಡ್ತಾರಾ ಅಥವಾ ದರ್ಶನ ಪ್ರಶ್ನೆಯನ್ನು ಪೊಲೀಸರು ಎಂಜಾಯ್ ಮಾಡ್ತಾರಾ? ಹಾಗಾದರೆ ಯಾವ ಸೂತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ? ಹಾಗಾದರೆ ಪೊಲೀಸರ ವಿರುದ್ಧ ದರ್ಶನ್ ಮಾಡಿರುವ ಹೊಸ ಪ್ಲಾನ್ ಯಾವುದು? ದರ್ಶನ್ ಸುಪ್ರೀಂನಲ್ಲಿ ವಕೀಲರ ನಿಯೋಜನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಪೊಲೀಸರ ವಿರುದ್ಧ ಗೆಲ್ಲಬೇಕೆಂದು ದಾಸ ಹಠ ಮಾಡಿದ್ದಾರೆ. ಘಟಾನುಘಟಿ ವಕೀಲರ ನೇಮಕಕ್ಕೆ ದಾಸನ ಹೊಸ ಪ್ಲಾನ್. ಹಾಗಾದ್ರೆ ಏನದು? ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬಲ್ ನೇಮಕಕ್ಕೆ ದರ್ಶನ್ ಸಜ್ಜು. ಹಿರಿಯ ವಕೀಲರೊಂದಿಗೆ ದರ್ಶನ್ ಮಾತುಕತೆಯನ್ನ ಮಾಡ್ತಿದ್ದಾರಂತೆ. ಸಿಂಘ್ವಿ ಅಥವಾ ಸಿಬಲ್ ನೇಮಕವಾದರೆ ದರ್ಶನ್ ಸೇಫ್ ಆಗ್ತಾರೆ. ಹಾಗಾದರೆ ಸುಪ್ರೀಂನಲ್ಲಿ ದರ್ಶನ್ ಪರ ತೀರ್ಪು ಬರಬಹುದಾ? ಪೊಲೀಸರು SPP ನೋಡಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದ 17 ಆರೋಪಿಗಳ ಪೈಕಿ ಆರಂಭಿಕ ಹಂತದಲ್ಲಿ 5 ಜನರಿಗೆ ಜಾಮೀನು ಸಿಕ್ತು. ಅದಾದ ನಂತರ 5 ತಿಂಗಳ ನಂತರ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಂತಹ ಪವಿತ್ರ ಗೌಡ ಮತ್ತು ದರ್ಶನ್ಗೆ
5 ತಿಂಗಳ ನಂತರ ಅದು ಕೂಡ ಅವರ ಆರೋಗ್ಯವನ್ನು ಪರಿಗಣಿಸಿಕೊಂಡು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತು. ಅದಾದ ನಂತರ ಕಾನೂನಿನ ಪ್ರಾಸೆಸ್ಗಳು ಅಪ್ಡೇಟ್ ಆಗಿ ಅವರಿಗೆ ರೆಗ್ಯುಲರ್ ಬೇಲ್ ಹಂತಕ್ಕೂ ಬಂತು. ಈಗ ಅವರು ರೆಗ್ಯುಲರ್ ಬೇಲ್ ಹೊರಗಡೆ ಇದ್ದಾರೆ. ಅದಾದ ನಂತರ ಪೊಲೀಸರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ರು. ಒಂದು ಹೈ ಪ್ರೊಫೈಲ್ ಪ್ರಕರಣದ ಪ್ರಮುಖ ಆರೋಪಿ ಒಬ್ಬ ಸೆಲೆಬ್ರಿಟಿ ಕೊಲೆ ಪ್ರಕರಣದಲ್ಲಿ ಹೊರಗಿದ್ರೆ ಆ ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ಬೆದರಿಸುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅವರಿಗೆ ಸಿಕ್ಕಿರುವಂತಹ ರೆಗ್ಯುಲರ್ ಬೇಲ್ ರದ್ದಾಗಬೇಕು ಅಂಥೇಳಿ ಪ್ರತಿವಾದಕ್ಕಂತ SPP ಸುಪ್ರೀಂ ಕೋರ್ಟ್ನ ಮೊರೆ ಹೋಯಿತು. ಜಾಮೀನು ಅರ್ಜಿ ರದ್ದು ಮಾಡಬೇಕು ಅಂಥೇಳಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಅದಾದ ನಂತರ ರಾಜರಾಜೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸ್ವತಃ ದರ್ಶನ್ಗೆ ನೋಟಿಸ್ ಕೊಡೋದಕ್ಕೆ ಮುಂದಾದರು. ನಿಮ್ಮ ಕೈಯಲ್ಲಿರುವಂತಹ ಗನ್ನು ಪಿಸ್ತೂಲನ್ನು ಪೊಲೀಸರ ವಶಕ್ಕಿಡಬೇಕು, ಇಲ್ಲವಾದಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ವಾಕಿ ಟಾಕಿ ಆನ್ ಮಾಡ್ಕೊಂಡ್ರು, ಜೀಪ್ ಸ್ಟಾರ್ಟ್ ಮಾಡಿ ಇನ್ನೇನು ದರ್ಶನ್ ಮನೆಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ದರ್ಶನ್ ಕೆಂಪು ಜೀಪಲ್ಲಿ ಸೀದಾ ಪೊಲೀಸ್ ಸ್ಟೇಷನಿಗೆ ಬಂದು ಟೇಬಲ್ ಮೇಲೆ ಇಟ್ಟರು ಗನ್ನ. ಸರೆಂಡರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಅದಾದ ನಂತರ ದರ್ಶನ್ ರಿಲೀಫ್ ಆದ್ರ? ಅದಾದ ನಂತರ ದರ್ಶನ್ ನಿರಾಳರಾದ್ರ? ಇಲ್ಲ. ಹಂತ ಹಂತವಾಗಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮಾಡೋದಕ್ಕೆ ಮುಂದಾಗಿದ್ರು. ಜಿಮ್ಮಿನಲ್ಲಿ ತಮ್ಮ ದೇಹವನ್ನು ಮತ್ತೆ ಡೆವಲಪ್ ಮಾಡೋದಕ್ಕೂ ಕೂಡ ಮುಂದಾದರು. ಕಾರಣ ಡೆವಿಲ್ ಸಿನಿಮಾದಲ್ಲಿ ಮಂಕಾಗಿರುವ ದರ್ಶನ್ ಅಗತ್ಯ ಇರೋದಿಲ್ಲ. ಡೆವಿಲ್ ಸಿನಿಮಾದಲ್ಲಿ ರಗಡಾಗಿರುವ ದರ್ಶನ್ ಬೇಕು. ಹಾಗಾಗಿ ಮಸಲತ್ತು, ಕಸರತ್ತು, ಸರ್ಕಸ್ಸು ಎಲ್ಲವೂ ಬೇಕು. ಡಂಬಲ್ ಹಿಡಿಯದ ಕೈಗಳು 5 ತಿಂಗಳ ನಂತರ ಡಂಬಲ್ ಹಿಡಿಯೋದಕ್ಕೆ ಶುರು ಮಾಡ್ತು. ಅದಾದ ನಂತರ ಪೊಲೀಸರು ಕೂಡ ಇವನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಒಂದು ಪ್ರಕರಣದ ತನಿಖಾಧಿಕಾರಿ ಈ ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕು, ಇಲ್ಲ ಅಂದರೆ ತನಿಖಾಧಿಕಾರಿಯ ವೈಫಲ್ಯ ಅಂತ ಆಗುತ್ತೆ. ಹಾಗಾಗಿ ಪೊಲೀಸರು ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಆ ಪ್ರಕರಣವನ್ನು ಮತ್ತು ಆ ಚಾಲೆಂಜನ್ನು ಎದುರಿಸೋದಕ್ಕೆ ದೇಶದ ಪ್ರಖ್ಯಾತ ವಕೀಲರ ಪೈಕಿ ಸಿಂಘ್ವಿ ಅವರನ್ನು ನೇಮಕ ಮಾಡಿದ್ರೆ ಈ ಕೇಸ್ ಗೆಲ್ಲುತ್ತೆ ಎನ್ನುವಂಥ ಇರಾದೆಗೆ ಬಿದ್ದಿದ್ದಾರೆ ದರ್ಶನ್. ಹಾಗಾದರೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ವೆರಿ ಇಂಟ್ರೆಸ್ಟ್.